ನೋಡಿ, ಇದು ಹುಣಸೂರಿಂದ ಮುಂದಕ್ಕೆ ಒಂದು 31 ಎಕರೆ ತೋಟ. ಇದು ಫುಲ್ ಇದೇ ಥರ ಇದೆ ತೋಟ. ಈಗ ಸ್ವಲ್ಪ ದೂರ ತನಕ ಹೋಗಿ ಡಿವಿಷನ್ ತೊಗೊಳ್ತೀನಿ, ಆವಾಗ ಒಳಗಡೆ ಹೋಗ್ತೀನಿ. ಎಷ್ಟು ಕ್ಲಿಯರ್ ಆಗಿದೆ ತೋಟ. ಹೆಚ್ಚಿನ ಫಲ ಇಷ್ಟೊಂದು ಫಲ ಇಲ್ಲ. ಈ ಥರ ನೀರು ಹೊಡೆಯೋಕ್ಕೆಲ್ಲ ಮಾಡ್ಬಿಟ್ಟವ್ರೆ. 4 ಕಡೆ 8 ಕಡೆ ಏನೋ ಹೋಗ್ತಾರೆ ಅಂತ ಹೇಳೋದು. ಇದೊಂದು ಬೆಡ್ರೂಮು. RCC ಮನೆ 2 ಬೆಡ್ರೂಮ್ ಇದೆ ವಿತ್ ಲಿವಿಂಗ್. ಮತ್ತು ಹಂಚಿನ ಮನೆ ಸ್ವಲ್ಪ ಇದೆ. ಅಡುಗೆ ಮನೆ. ಈ ಕಡೆದು ಹಂಚಿನ ಮನೆ. ಈ ತೋಟದಲ್ಲಿ ಬಿದ್ದಿರ್ತದ ಕಾಯಿ ಈ ತೊಗೊಂಡು ಬಂದು ಒಂದು ಕಡೆ ಸ್ಟಾಕ್ ಮಾಡ್ಕೊಂಡು ಹೋಗ್ತಾರೆ. ಅದು ಸ್ಟಾಕ್ ಮಾಡಿರೋದು. ಈಗ 2-3 ದಿವಸಕ್ಕೆ ಇಷ್ಟೊಂದು ಸಿಗ್ತಾ ಇರ್ತದೆ. ಅಡಿಕೆ 2,500 ಇದೆ ಅಂತೆ. ಕೋಕೋನಟ್ 1,500 ಕೋಕೋನಟ್. ಮತ್ತು ಇದೆಲ್ಲ ಎಕ್ಸ್ಟ್ರಾ. ಹಲ್ಸು ನೋಡಿ, ಇದು ಸಪೋಟ. ಈ ಥರದ ಲೆಕ್ಕಕ್ಕೆ ಹಾಕಿಲ್ಲ, ಬೇಕಾದಷ್ಟಿದೆ. ಜಾಕ್ ಫ್ರೂಟ್ ಇದೆ, ಮ್ಯಾಂಗೋ ಇದೆ. ಮ್ಯಾಂಗೋ 250 ಇದೆ ಅಂತೆ. 200 ಮ್ಯಾಂಗೋ.
ಇದು ಜಾಕ್ ಫ್ರೂಟ್. ಇದು ಅಡಿಕೆ ಮತ್ತು ತೆಂಗು. ತೆಂಗು 1,000 ಇದೆ, 2,500 ಅಡಿಕೆ ಇದೆ, 200 ಮಾವು ಇದೆ. ಸಪೋಟ ಸೀಬೆ ಅದೆಲ್ಲ ಸೇರಿ ಅದೊಂದು 100 ಚಿಲ್ಲರೆ ಇರ್ಬೋದು. ಇದರಲ್ಲಿ ಹಾರಂಗಿ ಡ್ಯಾಮ್ದು ನಾಲೆ ನೀರು ಸುತ್ತ ತೋಟದಲ್ಲಿದೆಯಂತೆ. ಲಾಸ್ಟ್ ಬಾರ್ಡ್ರ್ ಇದಕ್ಕೆ ಹಾರಂಗಿ ಡ್ಯಾಮಿಂದ ನಾಲೆ ನೀರು ಬರ್ತದಲ್ಲ, ಆ ನೀರು. ನೋಡಿ, ಈ ಥರ ಕಾಯಿ ದಿನ ಬೀಳ್ತಾ ಇರ್ತದೆ. ಈ ಬಿದ್ದಿದ್ರೆ ಇದೆಲ್ಲ ಒಂದೊಂದು ಎತ್ಕೊಂಡು ಒಂದು ಕಡೆ ಗುಡ್ಡೆ ಮಾಡ್ಕೊಂಡಿರ್ತಾರೆ. ಮತ್ತು ದೊಡ್ಡದು ಒಂದು ಗೋಡನ್ ಇದೆ, ಆ ಗೋಡನ್ಗೆ ತುಂಬಿಡ್ತಾರೆ. ನೋಡಿ, ಇದೆಲ್ಲ ಸೀಬೆ, ಬಟರ್ ಫ್ರೂಟ್. ನೋಡಿ, ಇಲ್ಲಿ ಒಂದು ಬಟರ್ ಫ್ರೂಟ್. ಈ ಥರದ್ದೆಲ್ಲ ಇದು ಲೆಕ್ಕಕ್ಕೆ ಹಾಕ್ಕೊಂಡಿಲ್ಲ. ಮತ್ತು ನೀಲಗಿರಿನೂ ಬೇಕಾದಷ್ಟಿದೆ. ನೀಲಗಿರಿ ಅದು ಎಂಡು ಕಾಣ್ತಾ ಇದೆ ನೋಡಿ, ಅದು ಇಲ್ಲಿ ನೀಲಗಿರಿ 15,000 ನೀಲಗಿರಿ ಇದೆ ಅಂತೆ. ಲಾಸ್ಟ್ ಬಾರ್ಡ್ರಲ್ಲಿ 15,000 ನೀಲಗಿರಿ. ಟೋಟಲ್ ಇದು 31 ಎಕರೆ. ಐದು ಪಂಪ್ ಸೆಟ್ ಇದೆ. ಇದು ಜಾಕ್ ಫ್ರೂಟ್. ಅಡಿಕೆ 2,500, ಕೋಕೋನಟ್ 1,000. ಈ ಕಡೆ ಕೋಕೋನಟ್ ಮತ್ತು ಅಡಿಕೆ, ಅರೇಕಾನಟ್ ಮತ್ತು ಕೋಕೋನಟ್ ಮಿಕ್ಸ್ ಇದೆ. ಇದರಲ್ಲಿ ಹೆಬ್ಬೇವು ಮರ, ಟೀಕ್ವುಡ್, ಸಿಲ್ವರ್ ಓಕ್ ಇದೆಲ್ಲ ಸೇರಿ ಅದೊಂದು 1,500 ಇದೆ ಟೋಟಲ್. ಹಿಂದ್ಗಡೆ ಕಾಣ್ತಾ ಇರೋದು ಡೆಡ್ ಎಂಡ್. ಈ ಕೋಕೋನಟ್ ಎಲ್ಲ ಆದಮೇಲೆ ಕಾಣ್ತಾ ಇದೆಯಲ್ಲ, ಅದು ನೀಲಗಿರಿ. ಅದು 15,000 ನೀಲಗಿರಿ ಇದೆ ಅಂತೆ. ಆ ನೀಲಗಿರಿ ಆದಮೇಲೆ ನಾಲೆ ಹಾರಂಗಿ ಡ್ಯಾಮ್ ಬರುತ್ತಲ್ಲ, ಆ ನಾಲೆ. ಇದ್ರದ್ದು ಬೆಲೆ ಹೇಳ್ತಾ ಇರೋದು 26 ಲಕ್ಷ ರೂಪಾಯಿ ಒಂದು ಎಕರೆಗೆ ಹೇಳ್ತಾ ಇದ್ದಾರೆ. ನೀರು ಏನು ಮಾತಾಡೋಂಗಿಲ್ಲ, ಆ ರೀತಿ ಇದೆ ನೀರು. ಸುತ್ತ ನಾಲೆ ಇದೆ, ಬೋರ್ವೆಲ್ಲು 5 ಇದೆ. ನಾಲೆಯಿಂದ ಬೇಕಾದ್ರೂ ನೀರು ಎಳ್ಕೊಬೋದು, ಪಂಪ್ ಸೆಟ್ಟಿಂದನೂ ನೀರು ತೊಗೋಬೋದು. ಇದು ಹುಣಸೂರು ಟೌನಿಂದ ಒಂದು 8 ಕಿಲೋಮೀಟ್ರ್ ಆಗ್ಬೋದು.